ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಆಶೀಶ್ ಕೆ ಪಾಟೀಲ್. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಸ್ಮಾರ್ಟ್ ಫೋನ್ ಕಳೆದು ಹೋದ್ರೆ ಏನ್ ಮಾಡಬೇಕು. ಈಗಿನ ಕಾಲದಲ್ಲಿ ಎಲ್ಲರ ಹತ್ರನೂ ಒಂದು ಸ್ಮಾರ್ಟ್ ಫೋನ್ ಇರುತ್ತೆ. ಸ್ಮಾರ್ಟ್ ಫೋನ್ ಇಲ್ಲದೆ ಇರುವಂತ ಒಂದು ಮನುಷ್ಯ ಈ ಒಂದು ಭೂಮಿ ಮೇಲೆ ಸಿಗೋದು ಬಹಳ ಅಪರೂಪ. ಎಲ್ಲರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ಈ ಸ್ಮಾರ್ಟ್ ಫೋನ್ ಅನ್ನ ನೀವು ಕಳೆದ ತಕ್ಷಣ ಏನ್ ಮಾಡಬೇಕು, ಕಳೆದ ಮೇಲೆ ಫಸ್ಟ್ ಪ್ರೊಸೀಜರ್ ಏನಿದೆ, ಆಮೇಲೆ ಫಸ್ಟ್ ಇದು ಮೊಬೈಲ್ ಫಸ್ಟ್ ನೀವಾಗೆ ಮಿಸ್ ಆಗಿ ಇಲ್ಲ ನೆನಪು ಹೋಗಿ ಎಲ್ಲಾದ್ರೂ ಇಟ್ಟಿದ್ದೀರಾ, ಇಲ್ಲ ಮೊಬೈಲ್ ಯಾರಾದ್ರೂ ಕಳ್ಳತನ ಮಾಡಿದಾರ, ಅದನ್ನು ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೋಬೇಕು. ತಕ್ಷಣ ಮುಂದೆ ನಾನು ಏನ್ ಪ್ರೊಸೀಜರ್ ಅಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದ್ರ ಪ್ರಕಾರ ತಾವು ಮೊಬೈಲ್ ಅನ್ನ ಕಳೆದಿದೆ ಅಂದ್ರೆ ಒಂದ್ ರೀತಿಲಿ ಅದು 95% ಮತ್ತೆ ನಿಮ್ ಕೈಗೆ ಸಿಗೋದು ಬಹಳ ಇಂಪಾಸಿಬಲ್. ಆದ್ರೂ ಕೂಡ ಏನ್ ಪ್ರಯತ್ನ ಮಾಡ್ಬೇಕನ್ನೋದು ನಾನು ಮುಂದೆ ಹೇಳ್ತೀನಿ. ಅದ್ರ ಪ್ರಕಾರ ತಾವು ತಮ್ಮ ಮೊಬೈಲ್ ಅನ್ನ ಮರಳಿ ಪಡೆಯಲು ಪ್ರಯತ್ನ ಮಾಡಿ. ಯಾಕಂದ್ರೆ ಈಗ ಒಂದು ಮೊಬೈಲ್ 20,000, 30,000, 40,000 ಐಫೋನ್ಗಳಂತೂ 1 ಲಕ್ಷ 2 ಲಕ್ಷದವರೆಗೂ ಐಫೋನ್ಗಳಿದಾವೆ. ಇಂಥ ಮೊಬೈಲ್ಗಳು ಕಳ್ಕೊಂಡ್ರೆ ಬಹಳ ದುಃಖದಲ್ಲಿ ಇರ್ತೀರಿ. ಅದಕ್ಕೋಸ್ಕರ ಈ ಮೊಬೈಲ್ ಅನ್ನ ಮರಳಿ ಹೇಗೆ ಪಡಿಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈ ಕಳೆದಿದೆ ಅಂತ ಗೊತ್ತಾದ ತಕ್ಷಣ, ಇಲ್ಲ ಯಾರಾದ್ರೂ ಕಳ್ಳರು ಕದ್ದಿದ್ದಾರೆ ನಿಮ್ಮ ಮೊಬೈಲ್ ಅಂತ ಗೊತ್ತಾದ ತಕ್ಷಣ ಏನ್ ಮಾಡ್ಬೇಕು, ಇಲ್ಲ ನೀವೇ ಮಿಸ್ ಆಗಿ ಎಲ್ಲಾದ್ರೂ ಇಟ್ಟಿದ್ರೆ ಅದನ್ನು ಹೇಗೆ ಹುಡುಕಬೇಕು, ಹೇಗೆ ಟ್ರ್ಯಾಕ್ ಮಾಡಬೇಕು ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರೆಯಬೇಡಿ. ಬನ್ನಿ, ಈ ಮೊಬೈಲ್ ಅನ್ನು ಹೇಗೆ ಪಡೆಯೋದು. ಈ ಸ್ಮಾರ್ಟ್ ಫೋನ್ ಫಸ್ಟ್ ಕಳೆದ ತಕ್ಷಣ ನೀವು ಕನ್ಫರ್ಮ್ ಮಾಡ್ಕೋಬೇಕು. ನೀವು ಎಲ್ಲಾದ್ರೂ ಮರೆತು ನೀವೇ ಇಟ್ಟಿದ್ದೀರಾ. ಈಗ ಮನೆಯಲ್ಲಿ ಎಷ್ಟೋ ಸರ್ತಿ ನಾವೇ ಈ ಸೋಫಾ ಹತ್ರ ಎಲ್ಲೋ ಮೇಗೆ ಕಬೋರ್ಡ್ ಅಲ್ಲಿ ಎಲ್ಲಾದ್ರೂ ಇಟ್ಟಿರ್ತೀವಿ, ನೆನಪು ಬರಲ್ಲ, ಮನೆಯೆಲ್ಲ ಹುಡುಕಾಡ್ತೀವಿ, ಸಿಗೋದಿಲ್ಲ. ಅದಕ್ಕೋಸ್ಕರ ಅದನ್ನ ಟ್ರ್ಯಾಕ್ ಹೇಗೆ ಮಾಡಬೇಕು, ಮತ್ತೆ ಈ ಮೊಬೈಲ್ ಅನ್ನ ನಿಮ್ಮ ಎಲ್ಲಾದ್ರೂ ನೀವು ಹೊರಗಡೆ ಹೋದಾಗ ಯಾರಾದ್ರೂ ಕಳ್ಳರು ಯಾಮಾರಿಸಿದ್ರೆ ಅದನ್ನೇ ಹೇಗೆ ಟ್ರ್ಯಾಕ್ ಮಾಡಬೇಕು, ಅದನ್ನ ಕಂಪ್ಲೇಂಟ್ ಅನ್ನ ಹೇಗೆ ಕೊಡ್ಬೇಕು ಅನ್ನೋದು ನಾನು ಹೇಳ್ತೀನಿ. ಈ ಫಸ್ಟ್ ನೀವು ಮೊಬೈಲ್ ಅನ್ನ ನಿಮ್ಮ ಕೈಯಲ್ಲಿ ಮಿಸ್ ಆಗಿತ್ತಂದ್ರೆ ಈ ಗೂಗಲ್ ಅಲ್ಲಿ ಫೈಂಡ್ ಮೈ ಡಿವೈಸ್ ಅಂತ ಒಂದು ಆ್ಯಪ್ ಇರುತ್ತೆ, ಪ್ರೀ ಇನ್ಸ್ಟಾಲ್ ಆ್ಯಪ್ ಇರುತ್ತೆ. ಆ ಆ್ಯಪ್ ನಿಂದ ತಾವು ಈ ನಿಮ್ಮ ಮೊಬೈಲ್ ಅನ್ನು ಟ್ರ್ಯಾಕ್ ಮಾಡ್ಬೋದು. ನಿಮ್ಮ ಜಿಮೇಲ್ ಐ ಡಿ ಎಂಟರ್ ಇರುತ್ತೆ ಆ ಮೊಬೈಲ್ ಅಲ್ಲಿ, ಕಳೆದೋಗಿರೋ ಮೊಬೈಲ್ ಅಲ್ಲಿ. ಅದೇ ಜಿಮೇಲ್ ಐ ಡಿಯನ್ನ ನೀವು ಬೇರೆ ಮೊಬೈಲ್ ಅಲ್ಲಿ ಹಾಕಿ ಅದು ಫೈಂಡ್ ಮೈ ಡಿವೈಸ್ ಅನ್ನ ಕರೆಕ್ಟ್ GPS ಆನ್ ಇತ್ತಂದ್ರೆ, ಅದರಲ್ಲಿ ಇಂಟರ್ನೆಟ್ ಆನ್ ಇತ್ತಂದ್ರೆ ನೀವು ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈಗ ಯಾರಾದ್ರೂ ಕಳ್ಳರು ನಿಮ್ಮ ಮೊಬೈಲ್ ಅನ್ನ ಯಾಮಾರಿಸಿದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ನಾನು ಪ್ರೊಸೀಜರ್ ಹೇಳ್ತೀನಿ. ಫೈಂಡ್ ಮೈ ಡಿವೈಸ್ ಇತ್ತಂದ್ರೆ ನೀವು ಫಸ್ಟ್ ಹೋಗಿ ಫೈಂಡ್ ಮೈ ಡಿವೈಸ್ ಅಲ್ಲಿ ನೀವು ಆ ಮೊಬೈಲ್ ಆನ್ ಇತ್ತಂದ್ರೆ ನೀವು ಫೈಂಡ್ ಮೈ ಡಿವೈಸ್ ಅಲ್ಲಿ ಹೋಗಿ ನೀವು ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡ್ಬೋದು. ಯಾಕಂದ್ರೆ ಈಗಿನ ಕಾಲದಲ್ಲಂತೂ ಎಲ್ಲ ಕಳ್ಳರು ಕೂಡ ಬಹಳ ಹುಷಾರಿದ್ದಾರೆ. ಯಾರು ಕೂಡ ಅವರು ಹುಚ್ಚರಂಗ ಅವರು ಕಳು ಮಾಡಿ ನಿಮ್ಮ ಮೊಬೈಲ್ ಅನ್ನ ಅಷ್ಟೇ ಆನ್ ಇಟ್ಟು ಯಾರು ಯೂಸ್ ಮಾಡೋದಿಲ್ಲ. ಅವರು ನಿಮ್ಮ ಮೊಬೈಲ್ ಅನ್ನ ತಗೊಂಡ ತಕ್ಷಣ ಮೊದಲು ಮಾಡೋದೇ ಫಸ್ಟ್ ಕೆಲಸ ಸ್ವಿಚ್ ಆಫ್ ಮಾಡಾದ್ಮೇಲೆ ನೀವು ಯಾವ ಫೈಂಡ್ ಮೈ ಡಿವೈಸ್ ಮತ್ತೆ ಯಾವ ಥರ್ಡ್ ಪಾರ್ಟಿ ಆ್ಯಪ್ಗಳು ಬಹಳ ಇದಾವೆ. ಮೊಬೈಲ್ ಅಲ್ಲಿ ಬೇರೆ ಸಿಮ್ ಹಾಕಿದ್ರೆ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ. ಈ ತರ ಥರ್ಡ್ ಪಾರ್ಟಿ ಆ್ಯಪ್ಸ್ಗಳು ಬಹಳಷ್ಟು ಇದಾವೆ. ಆದ್ರೂ ಕೂಡ ಮೊಬೈಲ್ ಅವನು ಸ್ವಿಚ್ ಆಫ್ ಮಾಡಿರ್ತಾನೆ. ಸ್ವಿಚ್ ಆಫ್ ಮಾಡಿಟ್ಟು ಹಾರ್ಡ್ ಫಾರ್ಮ್ಯಾಟ್ ಅನ್ನ ಮಾಡಿಸ್ತಾರೆ. ಹಾರ್ಡ್ ಫಾರ್ಮ್ಯಾಟ್ ಅನ್ನ ಮಾಡಿ ಅವರು ಯೂಸ್ ಮಾಡ್ತಾರೆ. ಈ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಬೇಕಾದ್ರೆ ಅವರು IMEI ನಂಬರ್ ಅನ್ನ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಮ್ಮ ಪೊಲೀಸರು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಪೊಲೀಸರು ಈ IMEI ನಂಬರ್ ಅನ್ನ ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ. ಅವ್ರು ಮಾಡಿದ್ರೆ ಅಷ್ಟೇನೆ ನಿಮ್ಮ ಮೊಬೈಲ್ ಸಿಗೋದು ಪಾಸಿಬಿಲಿಟೀಸ್ ಇದೆ. ಇಲ್ಲಾಂದ್ರೆ ಯಾರು ಕೂಡ ಪತ್ತೆ ಆಗೋದಿಲ್ಲ. ನೆಕ್ಸ್ಟ್ ವಿಷಯ ಏನಪ್ಪಾ ಅಂದ್ರೆ, ಈ IMEI ನಂಬರ್ ಅನ್ನ ಕೂಡ ಈ ಕಳ್ಳರೇನಿದ್ದಾರೆ ಈ IMEI ನಂಬರ್ ಕೂಡ ಚೇಂಜ್ ಮಾಡಿಬಿಟ್ಟು ಬೇರೆಯವ್ರಿಗೆ ಮಾರಿದ್ದು ಕೂಡ ಎಕ್ಸಾಂಪಲ್ಗಳು ಕಂಡು ಬಂದಿವೆ ಕೆಲವೊಂದು ಕಡೆ.
ಈ ಒಂದು IMEI ನಂಬರ್ ಕೂಡ ಚೇಂಜ್ ಮಾಡಿ ಬೇರೆಯವ್ರಿಗೆ ಮಾರ್ಬಿಟ್ಟಿದ್ದಾರೆ. ಹಾಗೆ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ಸಿಗೋದು ಕೂಡ ಭಾಳ ಇಂಪಾಸಿಬಲು. ಆದರೂ ಕೂಡ ಪ್ರಯತ್ನ ಮಾಡಬೇಕಾಗುತ್ತೆ. ಬಹಳ ಕಾಸ್ಟ್ಲಿಯೆಸ್ಟ್ ಮೊಬೈಲ್ ಇರೋದ್ರಿಂದ ತಾವು ಪ್ರಯತ್ನ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಈ ಫೈಂಡ್ ಮೈ ಡಿವೈಸಿಂದ ಸಿಗಲಿಲ್ಲಪ್ಪ ಅಂದರೆ ನೀವು ನೆಕ್ಸ್ಟ್ ಸ್ಟೆಪ್ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟನ್ನು ಅವ್ರು ಅಷ್ಟು ಸುಲಭವಾಗಿ ತಗೊಳ್ಳೋದಿಲ್ಲ. ಯಾಕಂದರೆ ಇದು ಒಂದು ಮೊಬೈಲ್ ಕಳೆದಿರೋ ವಿಷಯ ಆದ್ದರಿಂದ ಇದೊಂದು ಇಂಥವು ಎಷ್ಟೋ ಕಳೀತಿರ್ತವೆ, ನಾವು ಅದನ್ನೇ ಮಾಡ್ಕೊಂಡು ಕೊಡೋಣ ಏನಂತ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಆದರೂ ಕೂಡ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಹಾಗಿರೋದಿಲ್ಲ. ಕೆಲವೊಂದು ಪೊಲೀಸ್ ಸ್ಟೇಷನಲ್ಲಿ ಹಾಗೆ ಹೇಳ್ತಾರೆ. ಆದರೂ ಕೂಡ ಅಲ್ಲೊಂದು ರಿಜಿಸ್ಟರ್ ಇಟ್ಟಿರ್ತಾರೆ, ಅದರಲ್ಲಿ IMEI ನಂಬರು ಮತ್ತು ನಿಮ್ಮ ಡೇಟು ಎಲ್ಲಿ ಕಳೆದಿದೆ ಅಂತ ಎಂಟ್ರಿ ಮಾಡಿ ಹೋಗಿ ಅಂತ ಹೇಳ್ತಾರೆ. ನೀವು ಆದರೆ ಹಾಗೆ ಮಾಡಕ್ಕೆ ಹೋಗಬೇಡಿ. ನೀವು ಒಂದು ರೈಟಿಂಗ್ನಲ್ಲಿ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ಅವರಿಗೆ ಒಂದು ರೈಟಿಂಗ್ನಲ್ಲಿ ಲೆಟರ್ ಬರ್ಕೊಡಿ. ಲೆಟರ್ ಹೇಗೆ ಬರೀಬೇಕಪ್ಪ ಅಂದರೆ, ಇವರಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸ್ಟೇಷನ್, ಹಾಗೆ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಬರೆದು, ವಿಷಯ ನನ್ನ ಮೊಬೈಲ್ ಕಳೆದು ಹೋಗಿರುತ್ತದೆ, ಅದನ್ನು ಹುಡುಕಿ ಕೊಡುವ ಬಗ್ಗೆ ಬರೆದು, ಮತ್ತೆ ನಿಮ್ಮ ಡೀಟೇಲ್ಸನ್ನು IMEI ನಂಬರನ್ನು, ಎಲ್ಲ ಡೀಟೇಲ್ಸ್, ಬಿಲ್ ನಂಬರ ಮತ್ತು ಬಿಲ್ ಡೇಟು, ಎಲ್ಲಿ ಕಳೆದಿದೆ, ಯಾವ ಪ್ಲೇಸಲ್ಲಿ ಕಳೆದಿದೆ, ಯಾವ ಟೈಮಿಗೆ ಕಳೆದಿದೆ, ಎಲ್ಲ ಡೀಟೇಲ್ ಎಂಟ್ರಿ ಮಾಡಿ ಕೆಳಗೆ ನಿಮ್ಮ ಸಿಗ್ನೇಚರ್ ಮಾಡಿ, ಮತ್ತೆ ಅವ್ರು ಏನು ಹೇಳ್ತಾರೆ, ಇದನ್ನೇ ಸೇಮ್ ಟೈಪನ್ನು ಈ ಅಪ್ಲಿಕೇಶನನ್ನು ಒಂದು ಬಾಂಡ್ ಪೇಪರ್ ಮೇಲೆ ಮಾಡಿಕೊಡಿ ಅಂತ ಹೇಳ್ತಾರೆ. ಅವರು ಹೇಳಿದ ತಕ್ಷಣ ನೀವು 30 ರೂಪಾಯಿದು ನಿಮ್ಮ ವ್ಯಾಲ್ಯೂಯೇಷನ್, ಮೊಬೈಲ್ದು ವ್ಯಾಲ್ಯೂಯೇಷನ್ ಎಷ್ಟಿರುತ್ತೆ ನೋಡಿ ನಿಮ್ಗೆ ಹೇಳ್ತಾರೆ. ಒಂದು 30 ರೂಪೀಸ್ದು ಇಲ್ಲ 50 ರೂಪೀಸ್ದು ಒಂದು ಬಾಂಡ್ ಪೇಪರ್ನ ತೊಗೊಂಡ್ಬಿಟ್ಟು ನೀವು ಅದರಲ್ಲಿ ಇದು ಏನು ವಿಷಯ ಎಲ್ಲ ಬರೆದಿರಲ್ಲ ಅದೆಲ್ಲ ಟೈಪ್ ಮಾಡಿ ಮತ್ತೆ ಅದೆಲ್ಲ ಅಪ್ಲಿಕೇಶನ್ನ ರೆಡಿ ಮಾಡಿ ಅವರಿಗೆ ಒಯ್ದು ಕೊಡಬೇಕು. ಕೊಟ್ಟ ತಕ್ಷಣ ನೆನಪಿರಲಿ, ಕೊಟ್ಟ ತಕ್ಷಣ ಅವ್ರ ಹತ್ರ ನೀವು ರಿಟರ್ನ್ ಒಂದು ಎಕ್ನಾಲಜ್ಮೆಂಟು ಮತ್ತು ನಿಮ್ಮ ಅಪ್ಲಿಕೇಶನ್ ಕಾಪಿಯನ್ನು ನೀವು ಸೀಲ್ ಹೊಡೆದಿದ್ದು ಅಪ್ಲಿಕೇಶನ್ ಕಾಪಿಯನ್ನು ಮರ್ಯಾದೆ ತಗೋಬೇಕು. ಅದು ಬಹಳ ಇಂಪಾರ್ಟೆಂಟ್ ಇದೆ. ಮುಂದೆ ಯಾವಾಗಲಾದರೂ ಯಾವುದೇ ಕೇಸಲ್ಲಾದರೂ ಆ ಕಳುವಾಗಿರ್ತಕ್ಕಂಥ ಮೊಬೈಲ್ ಸಿಕ್ಕರೆ ನಿಮಗೆ ನಿಮ್ಮ ಕೈಗೆ ಸಿಗೋದು ಬಹಳ ಸುಲಭ ಆಗುತ್ತೆ. ಇದು ಒಂದು ಅಪ್ಲಿಕೇಶನ್ ಇದ್ರೆ, ಈ ಒಂದು ಅಪ್ಲಿಕೇಶನ್ದು ಕಾಪಿ ನಿಮ್ಮ ಹತ್ರ ಇಲ್ಲಾಂದರೆ ಆ ಮೊಬೈಲ್ ಸಿಕ್ಕರೂ ಕೂಡ ನಿಮ್ಮ ಕೈಗೆ ಸಿಗೋದಿಲ್ಲ. ಅದಕ್ಕಾಗಿ ಒಂದು ಅಪ್ಲಿಕೇಶನ್ ಕಾಪಿನ ನೀವು ತಗೋಬೇಕು, ಅಕ್ನಾಲಜ್ಮೆಂಟ್ ಕಾಪಿಯನ್ನು ನೀವು ಕಂಪಲ್ಸರಿ ತಗೋಬೇಕು. ತಗೊಂಡ ತಕ್ಷಣ ನೆಕ್ಸ್ಟು ನೀವು ಕೆಲವೊಂದು ಪ್ರಕರಣಗಳಲ್ಲಿ, ಬಹಳಷ್ಟು ಪ್ರಕರಣಗಳಲ್ಲಿ ಸಿಕ್ಕಂಥ ಮೊಬೈಲ್ಗಳೇ ಪೊಲೀಸರು ಈ ಒಂದು ಯಾರು ಕಳೆದಿದೆ ಅವ್ರದ್ದು ಓನರ್ಗೆ ವಾಪಸ್ ಕೊಡೋದಿಲ್ಲ ಅಂತ ಕೇಳಿದ್ದೀನಿ ನಾನು. ಮತ್ತೆ ಏನೋ 95% ಅಂತೂ ಮೊಬೈಲ್ ಸಿಗೋದೇ ಇಲ್ಲ, ಕಳೆದ ಮೊಬೈಲು. ಆದರೂ ಕೂಡ ಸಿಕ್ಕರೆ ನೀವು ಅದೃಷ್ಟವಂತರು. ಈ ನಾ ಹೇಳಿ ಪ್ರೊಸೀಜರ್ ಪ್ರಕಾರ ನಿಮ್ಮ ಮೊಬೈಲ್ ಸಿಕ್ಕರೆ ನಾನು ಕಮೆಂಟ್ ಬಾಕ್ಸಲ್ಲಿ ಒಂದು ಥ್ಯಾಂಕ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ಎಕ್ನಾಲಜ್ಮೆಂಟ್ ಅನ್ನು ತಗೊಂಡು ಫಸ್ಟ್ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಈ ಗೋರ್ಮೆಂಟ್ದು ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ದು ಒಂದು ವೆಬ್ಸೈಟ್ ಬರುತ್ತೆ, ಅಥರೈಸ್ಡ್ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟಲ್ಲಿ ನೀವು ಈ ಕಂಪ್ಲೇಂಟ್ ನಂಬರ್ನ ಮತ್ತು IMEI ನಂಬರ್ನ ಎಲ್ಲ ಡೀಟೇಲ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ನಾನು ಈ ಒಂದು ಕಂಪ್ಯೂಟರ್ನಲ್ಲಿ ತೋರಿಸ್ತೀನಿ. ನೀವು ಕಂಪ್ಯೂಟರ್ ಅದರಲ್ಲೂ ಮಾಡಿ, ಇಲ್ಲ ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಡೆಸ್ಕ್ಟಾಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡಿ ಮೊಬೈಲಲ್ಲಿ ಕೂಡ ನೀವು ಈ ಒಂದು ಎಂಟ್ರಿ ಮಾಡ್ಬೋದು. ಫಸ್ಟ್ ಈ ಕೆಲಸನ ಮಾಡಿ ನೀವು CEIR.gov.in ಅಂತ ಟೈಪ್ ಮಾಡಿ ಎಂಟರನ್ನು ಪ್ರೆಸ್ ಮಾಡಿದ ತಕ್ಷಣ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ನ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಇದು ಮೇನ್ ಪರ್ಪಸ್ ಏನಪ್ಪ ಅಂದರೆ, ಇದು ಒಂದು ಲಾಸ್ಟ್ ಮೊಬೈಲನ್ನು ನೀವು IMEI ನಂಬರನ್ನು ಬ್ಲಾಕ್ ಮಾಡೋದಕ್ಕೆ ಮತ್ತು ಈ ಒಂದು ಕಳೆದೋಗಿರ್ತಕ್ಕಂಥ ಮೊಬೈಲ್ಗೆ ಡೀಟೇಲ್ಸನ್ನು ಈ ಒಂದು ಎಂಟ್ರಿ ಮಾಡೋದಕ್ಕೆ ಈ ಒಂದು ಗೌರ್ಮೆಂಟ್ ಬಹಳ ಒಳ್ಳೆ ಇದೊಂದು ವೆಬ್ಸೈಟ್ ಇದು ಮಾಡಿದ್ದಾರೆ. ಈ ವೆಬ್ಸೈಟಲ್ಲಿ ತಾವು ಫಸ್ಟ್ ಆ ಕಂಪ್ಲೇಂಟು ಮತ್ತು ಕಂಪ್ಲೇಂಟ್ ಕಾಪಿಯನ್ನು ತಂದ ತಕ್ಷಣ ಈ ಬ್ಲಾಕ್ ಸ್ಟೋಲನ್ ಲಾಸ್ಟ್ ಮೊಬೈಲ್ ಅಂತ ಇದೆಯಲ್ಲ ಆಪ್ಷನ್ನು, ಈ ರೆಡ್ ಕಲರ್, ರೆಡ್, ಗ್ರೀನ್, ಬ್ಲೂ ಮತ್ತು ನೇವಿ ಬ್ಲೂ, ಈ 4 ಆಪ್ಷನ್ ಇದ್ದಾವೆ. ಈ ಬ್ಲಾಕ್ ಸ್ಟೋಲನ್ ಲಾಸ್ಟ್ ಮೊಬೈಲ್ ಅಂತ ಸೆಲೆಕ್ಟ್ ಮಾಡಿ
ಸೆಲೆಕ್ಟ್ ಮಾಡಿದ ತಕ್ಷಣ ರಿಕ್ವೆಸ್ಟ್ ಫಾರ್ ಬ್ಲಾಕಿಂಗ್ ಲಾಸ್ಟ್ ಸ್ಟೋಲನ್ ಮೊಬೈಲ್ ಅಂತ ಈ ಒಂದು ಫಾರ್ಮ್ ಬರುತ್ತೆ. ಈ ಫಾರ್ಮ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಯಾವ ಕಳೆದಿರುತ್ತಲ್ಲ ಆ ಮೊಬೈಲ್ ಅಲ್ಲಿ ಯಾವ ಸಿಮ್ ಇತ್ತು ಆ ನಂಬರ್ನ ಎಂಟ್ರಿ ಮಾಡಬೇಕು. ಒಂದು ಸಿಮ್ ಇತ್ತಂದ್ರೆ ಒಂದು ನಂಬರ್ನ ಎಂಟ್ರಿ ಮಾಡಿ, ಮತ್ತೆ ಇಲ್ಲಿ ಸೆಕೆಂಡ್ ಸಿಮ್ ಇತ್ತಂದ್ರೆ ಸೆಕೆಂಡ್ ಸಿಮ್ ಕೂಡ, ಡ್ಯುಯಲ್ ಸಿಮ್ ಮೊಬೈಲ್ ಇತ್ತಂದ್ರೆ ಡ್ಯುಯಲ್ ಸಿಮ್ ನಂಬರ್ ಕೂಡ ಎಂಟ್ರಿ ಮಾಡಿ. ಹಾಗೆ IMEI ನಂಬರ್ 1, IMEI ನಂಬರ್ 2, ಡ್ಯುಯಲ್ ಸಿಮ್ ಇತ್ತಂದ್ರೆ 2 IMEI ನಂಬರ್ ಇರುತ್ತೆ, ಅವೆರಡು ಎಂಟ್ರಿ ಮಾಡಬೇಕು. ಡಿವೈಸ್ ಬ್ರ್ಯಾಂಡ್ ನಿಮ್ದು ಯಾವ್ದು ಸ್ಯಾಮ್ಸಂಗ್ ಇದೆಯಾ, ಓಪ್ಪೋ ಇದೆಯಾ, ಇಲ್ಲ ಯಾವ್ದಿದೆ, ಆ್ಯಪಲ್ ಐಫೋನ್ ಇದೆಯಾ, ಯಾವ್ದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ಡಿವೈಸ್ ಮಾಡೆಲ್ ಕೇಳುತ್ತೆ. ಆ ಡಿವೈಸ್ ಮಾಡೆಲ್ ನಿಮ್ಮ ಬಿಲ್ಲಲ್ಲಿ ಇರುತ್ತೆ, ನಿಮ್ಮ ಮೊಬೈಲ್ ತಗೊಳ್ಳುವಾಗ ಬಿಲ್ಲಲ್ಲಿ ಆ ಡಿವೈಸ್ ಮಾಡೆಲ್ ಇರುತ್ತೆ, ಅದನ್ನು ಎಂಟ್ರಿ ಮಾಡಿ. ಅದ ತಕ್ಷಣ ಈ ಮೊಬೈಲನ್ನು ಪರ್ಚೇಸ್ ಮಾಡಿರ್ತಕ್ಕಂಥ ಬಿಲ್ಲನ್ನು ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಬಿಲ್ನ ಇನ್ವಾಯ್ಸನ್ನು ಅಪ್ಲೋಡ್ ಮಾಡಿ. ಆಮೇಲೆ ಇದು ಲಾಸ್ಟ್ ಇನ್ಫಾರ್ಮೇಶನ್ ಅಂದರೆ ಈ ಒಂದು ಇದರಲ್ಲಿ ಏನಪ್ಪಾ ಅಂದರೆ ನಿಮ್ಮ ಮೊಬೈಲ್ ಎಲ್ಲಿ ಕಳೀತು, ಹೇಗೆ ಕಳೀತು, ಯಾವಾಗ ಕಳೀತು, ಟೈಮಿಂಗ್ ಎಲ್ಲ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಲಾಸ್ಟ್ ಪ್ಲೇಸ್ ಅಂದರೆ ಯಾವ ಪ್ಲೇಸಲ್ಲಿ ಕಳೀತು, ಲಾಸ್ಟ್ ಡೇಟ್ ಯಾವ ಡೇಟಿಗೆ ಕಳೀತು, ಮತ್ತೆ ಯಾವ ಸ್ಟೇಟು, ಮತ್ತೆ ಯಾವ ಡಿಸ್ಟಿಕ್ಕು, ಮತ್ತೆ ಅಲ್ಲಿ ನಿಮ್ಮ ಮೊಬೈಲ್ ಕಳೆದಿರ್ತಕ್ಕಂಥ ಏರಿಯಾದಲ್ಲಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ನಂಬರ್, ನಾನು ಆವಾಗಲೇ ಹೇಳೋದಲ್ಲ, ಕಂಪ್ಲೇಂಟ್ ಎಕ್ನಾಲಜ್ಮೆಂಟ್ ಮತ್ತೆ ಕಂಪ್ಲೇಂಟ್ ಕಾಪಿ ಎದಕ್ಕೆ ಬೇಕಾಗುತ್ತೆ ಅಂದ್ರೆ ಇದಕ್ಕಾಗಿ ಬೇಕಾಗುತ್ತೆ. ಇಲ್ಲಿ ಕಂಪ್ಲೇಂಟ್ ನಂಬರ್ ಕೂಡ, ಅದ್ರ ಕಂಪ್ಲೇಂಟ್ ನಂಬರ್ ಕೂಡ ಎಂಟ್ರಿ ಮಾಡಬೇಕು. ಹಾಗೆ ಇಲ್ಲಿ ಅಪ್ಲೋಡ್ ಪೊಲೀಸ್ ಕಂಪ್ಲೇಂಟ್ ಅಂತ, ಅದೇನು ಕಂಪ್ಲೇಂಟ್ ಕಾಪಿ ಇದೆಯಲ್ಲ, ನೀವು ಬಾಂಡ್ ಪೇಪರ್ ಮತ್ತೆ ಕಂಪ್ಲೇಂಟ್ ಕಾಪಿ ಇದೆಯಲ್ಲ ಅವ್ರ ಹತ್ರ ತಗೊಂಡಿದ್ದು, ಆ ಕಾಪಿನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿ. ಆಮೇಲೆ ಇಲ್ಲಿ ಮೊಬೈಲ್ ಓನರ್ ಪರ್ಸನಲ್ ಇನ್ಫಾರ್ಮೇಶನ್ನ ಈ ಒಂದು ವಿಂಡೋದಲ್ಲಿ ಎಲ್ಲ ಒಂದು ಮೊಬೈಲ್ ಓನರ್ನ ಇನ್ಫಾರ್ಮೇಶನ್ ಕೇಳುತ್ತೆ. ಓನರ್ ನೇಮು, ಮತ್ತೆ ಓನರ್ ಅಡ್ರೆಸ್ಸು, ಓನರ್ ಐಡೆಂಟಿಟಿ. ಈ ಓನರ್ ಐಡೆಂಟಿಟಿ ನಿಮ್ಮ ಹತ್ರ ಯಾವ್ದು ಐಡೆಂಟಿಟಿ ಇದೆ, ಆಧಾರ್ ಕಾರ್ಡ್ ಇದೆಯಾ, ಪ್ಯಾನ್ ಕಾರ್ಡ್ ಇದೆಯಾ, ವೋಟರ್ ಐಡಿ ಇದೆ, ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಅಪ್ಲೋಡ್ ಐಡೆಂಟಿಟಿ, ಆಧಾರ್ ಇದ್ರೆ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ, ಐಡೆಂಟಿಟಿ ನಂಬರ್ ಹಾಕಿ, ಇಮೇಲ್ ID ಹಾಕಿ, ಇಲ್ಲಿ ಕ್ಯಾಪ್ಚಾ ಕೊಟ್ಟು ಈ ಒಂದು ಮೊಬೈಲ್ ನಂಬರ್ನ ಕೊಡಿ. ಈ ಸದ್ಯಕ್ಕೆ ಯಾವ್ದು ಮೊಬೈಲ್ ಇರುತ್ತೆ, ಯಾವುದು ಹೊಸ ನಂಬರ್ ಇದ್ರೆ ಹೊಸ ನಂಬರ್ ಕೊಡಿ, ಯಾವ್ದು ನಂಬರ್ ಚಾಲ್ತಿ ಇರುತ್ತೋ ಆ ನಂಬರ್ ಕೊಟ್ಟು ಗೆಟ್ OTP ಅಂತ ಹೇಳುತ್ತೆ. ಮುಂದೆ ಡಿಕ್ಲರೇಷನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂದ್ಬಿಡಿ. ಸಬ್ಮಿಟ್ ಆದ ತಕ್ಷಣ ಮುಂದೆ ನಿಮಗೆ ಎಲ್ಲ ಡೀಟೇಲ್, ಅದು ನಿಮ್ಮ ಒಂದು ಅಪ್ಲಿಕೇಶನ್ನ ಎಲ್ಲ ಡೀಟೇಲ್ಸ್ನ ಅದು ಹೇಳುತ್ತೆ. ಸಬ್ಮಿಟ್ ಮಾಡಿಬಿಡಿ. ಇಷ್ಟು ಮಾಡಿದ್ರೆ ನೀವು ಒಂದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದಾಗೆ ನಿಮ್ಮ IMEI ನಂಬರ್ ಕೂಡಲೇ ಬ್ಲಾಕ್ ಆಗುತ್ತೆ. ಈ ಬ್ಲಾಕ್ ಮಾಡೋದ್ರಿಂದ ಏನಪ್ಪಾ ಒಂದು ಅನುಕೂಲ ಅಂದ್ರೆ ಅವರು ಈ ಒಂದು IMEI ನಂಬರ್ನ ಚೇಂಜ್ ಮಾಡಕ್ಕಾಗಲ್ಲ. ಯಾರೇ ಕಳ್ಳರು ನಿಮ್ಮ ಮೊಬೈಲ್ನ ಕದ್ದಿದ್ರಪ್ಪ ಅಂದ್ರೆ ಅವರು ಈ IMEI ನಂಬರ್ನ ಚೇಂಜ್ ಮಾಡಕ್ಕಾಗಲ್ಲ. ಮುಂದೆ ಅವರು ಯಾವುದಾದ್ರೂ ಸಿಮ್ ಹಾಕಿದ್ರೆ ಅದು ವರ್ಕ್ ಕೂಡ ಆಗೋದಿಲ್ಲ. ಅದಕ್ಕಾಗಿ ಈ ಒಂದು ಇಷ್ಟಿದೆ ನೋಡಿ, ಈ ಒಂದು ಪ್ರೊಸೆಸ್ಸು. ಇಷ್ಟು ಮಾಡಿದ ತಕ್ಷಣ ಸಿಕ್ತು ನಿಮ್ಮ ಲಕ್ಕಿ. 95% ಅಂತೂ ಮೊಬೈಲ್ ಮರಳಿ ಸಿಗೋದು ಡೌಟೇ. ಸಿಕ್ಕರೆ ನಿಮ್ಮಷ್ಟು ಲಕ್ಕಿ ಯಾರು ಅಲ್ಲ ಅಂತ ಅನಿಸ್ತದ. ಆದರೂ ಕೂಡ ಈ ಒಂದು ಇಷ್ಟು ಪ್ರೊಸೀಜರ್ನ ಮಾಡಿ ಫಾಲೋ ಅಪ್ ಆದರೂ ಮಾಡ್ಬೋದು. ಇಷ್ಟು ಮಾಡಲಿಕ್ಕೆ ಈ ಒಂದು ವಿಡಿಯೋ ತಮಗೆ ಉಪಯುಕ್ತ ಆಗಿತ್ತಪ್ಪ ಅಂದರೆ ನಿಮ್ಮ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ ಕೂಡ ಒತ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.